ಪ್ರೇಮ ಅನ್ನೋದು ಯಾರಿಂದ ಏನ್ ಬೇಕಾದರೂ ಮಾಡಿಸುತ್ತೆ. ಧರ್ಮ ಜಾತಿಗಳನ್ನು ಮೀರಿ ನಿಲ್ಲುವಂತಹ ಶಕ್ತಿ ಇರೋದು ಈ ಪ್ರೀತಿಗೆ. ಇಲ್ಲೊಬ್ಬ ಮುಸ್ಲಿಂ ಸಂಪ್ರದಾಯದಂತೆ ನಿಖಾ ಮಾಡಿಕೊಂಡಿದ್ದ. ನಾನು ನಿಖಾ ಮಾಡಿಕೊಂಡಂತಹ ಮಾತ್ರಕ್ಕೆ ನಾನು ಮತಾಂತರ ಆದೆ ಅನ್ನುವಂತಹ ಅರ್ಥ ಅಲ್ಲ, ನಾನು ಮತಾಂತರ ಆಗಿಲ್ಲ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ದಾನೆ. ಜೊತೆಗೆ ನನ್ನನ್ನು ಬಲವಂತವಾಗಿ ಮತಾಂತರ ಮಾಡಿದ್ದಾರೆ ಅನ್ನುವ ಆರೋಪ ಮಾಡ್ತಾ ಇದ್ದಾನೆ. ತನ್ನ ಪತ್ನಿಯ ವಿರುದ್ಧವೇ ಆತ ಆರೋಪ ಮಾಡ್ತಿದ್ದಾನೆ. ಇದೀಗ ನನಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಮತಾಂತರದ ವಿಚಾರ ಏನು, ಏನಿದು ಕಥೆ? ಗೊತ್ತಿರ್ಲಾರ ಮದುವೆ ಅಂತಂದ್ರೆ ಕರ್ಕೊಂಡು ಹೋಗಿ ನಂಗೆ ಮತಾಂತರ ಮಾಡಿ ಮದುವೆ ಮಾಡಿ ಜಮಾತಿಗೆ ಹೋಗ್ಬೇಕು, ಇಸ್ಮಾಕ್ ಹೋಗ್ಬೇಕು, ನಮಾಜ್ ಮಾಡಬೇಕು ಇವತ್ತು ಅಂತ ನಂಗೆ ಟಾರ್ಚರ್ ಮಾಡಿದ್ದಾರೆ. ಲವ್ ಜಿಹಾದ್ ಇದೊಂಥರ ವಿಚಿತ್ರ ಲವ್ ಜಿಹಾದ್. ಎಂಥ ಲವ್ ಜಿಹಾದ್ ನೀವು ಕೇಳಿರೋಕೆ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ? ಎಲ್ಲ ಲವ್ ಜಿಹಾದ್ ಪ್ರಕರಣಗಳಲ್ಲಿ ಹಿಂದೂ ಯುವತಿಯರು ಮುಸ್ಲಿಂ ಧರ್ಮಕ್ಕೆ ಮತಾಂತರವಾದ್ರೆ, ಈ ಕೇಸಲ್ಲಿ ಮಾತ್ರ ಹಿಂದೂ ಯುವಕನನ್ನು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಲು ಯತ್ನಿಸಿರೋ ಆರೋಪ ಕೇಳಿ ಬಂದಿದೆ. ಮುಸ್ಲಿಂ ಯುವತಿಯನ್ನ ಪ್ರೀತಿಸಿದ್ದಕ್ಕೆ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಲು ಆಕೆ ಮತ್ತು ಆಕೆಯ ಕುಟುಂಬಸ್ಥರು ಬಲವಂತ ಮಾಡಿರೋ ಆರೋಪವನ್ನು ಯುವಕನೊಬ್ಬ ಮಾಡ್ತಾಗಿದ್ದಾನೆ. ಇಷ್ಟಕ್ಕೂ ಈ ವಿಚಿತ್ರ ಲವ್ ಜಿಹಾದ್ ಕೇಸ್ ನಡೆದಿರೋದು ಎಲ್ಲಿ ಗೊತ್ತಾ? ಮುದ್ರಣಕಾಶಿ ಗದಗ್ನಲ್ಲಿ. ರಿವರ್ಸ್ ಲವ್ ಜಿಹಾದ್ ಯತ್ನಕ್ಕೆ ಬಲಿಪಶುವಾಗ್ತಿದ್ದೆ ಅಂತ ಹೇಳಿಕೊಳ್ತಿರೋ ಯುವಕ ಯಾರ್ ಗೊತ್ತಾ? ಈತನೇ ನೋಡಿ, ವಿಶಾಲ್ ಕುಮಾರ್, ಸನ್ ಆಫ್ ಪರಶುರಾಮ ಗೋಕಾವಿ. 3 ವರ್ಷದ ಲವ್, ಮದುವೆ ನಂತರ ಮತಾಂತರ ಯತ್ನ. ಮದುವೆ ನಂತರ ನಮಾಜ್ ಮಾಡುವಂತೆ ಒತ್ತಾಯ. ಟಾರ್ಚರ್ ಮೇಲೆ ಟಾರ್ಚರ್, ನ್ಯಾಯಕ್ಕಾಗಿ ಯುವಕನ ಹೋರಾಟ. ಎಸ್, ಈತನ ಹೆಸರು ವಿಶಾಲ್ ಕುಮಾರ್. ಗದಗ ಬೆಟ್ಟಗೇರಿಯ ಸೆಟಲ್ಮೆಂಟ್ ಏರಿಯಾದವನು. ಇದೇ ವ್ಯಕ್ತಿ ಈಗ ನನ್ನ ಮೇಲೆ ರಿವರ್ಸ್ ಲವ್ ಜಿಹಾದ್ ನಡೀತಿದೆ ಅನ್ನೋ ಆರೋಪ ಮಾಡ್ತಿದ್ದಾನೆ. ಹೌದು, ಇದೇ ವಿಶಾಲ್ 3 ವರ್ಷದಿಂದ ಒಬ್ಬ ಯುವತಿಯನ್ನು ಪ್ರೀತಿಸ್ತಾಗಿರ್ತಾನೆ. ಆಕೆ ಕುರಹಟ್ಟಿ ಪೇಟೆಯ ಮುಸ್ಲಿಂ ಯುವತಿ ತಹಸೀನ್ ಹೊಸಮನಿ. ಇವರ ಪ್ರೀತಿ ಯಾವ ಮಟ್ಟಿಗೆ ಇತ್ತು ಅಂದ್ರೆ, ಹಿಂದಿನ ವರ್ಷ ನವೆಂಬರ್ 24ಕ್ಕೆ ಇಬ್ಬರು ಕೂಡ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತಾರೆ. ಈ ಬಗ್ಗೆ ತಿಳಿದುಕೊಂಡ ತಹಸೀನ್ ಫ್ಯಾಮಿಲಿ ವಿಶಾಲ್ನನ್ನು ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ಆಗುವಂತೆ ಒತ್ತಾಯ ಮಾಡುತ್ತೆ. ಯುವತಿ ತಹಸೀನ್ ಕೂಡ ಇದೇ ರೀತಿ ವಿಶಾಲ್ ಮೇಲೆ ಒತ್ತಡ ಹೇರ್ತಾಳೆ. ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ಆದ್ರೆ ಸಾಕು, ಆಮೇಲೆ ಯಾವುದೇ ಒತ್ತಡ ಆಗಿರೋದಿಲ್ಲ ಅಂತ ವಿಶಾಲ್ ಕೂಡ ಅಂದುಕೊಳ್ತಾನೆ. ಮುಸ್ಲಿಂ ಸಂಪ್ರದಾಯದಂತೆ ಮದುವೆಗೆ ಒಪ್ಪಿಗೆ ನೀಡ್ತಾನೆ. ಆಗ್ಲೇ ನೋಡಿ ಶುರುವಾಗಿದ್ದು ವಿಶಾಲ್ಗೆ ಹೊಸ ಸಂಕಷ್ಟ. 2025 ಏಪ್ರಿಲ್ 25 ನಿಖಾ ಮಾಡಿಕೊಂಡ ವಿಶಾಲ್. ಮುಸ್ಲಿಂ ಸಂಪ್ರದಾಯದಂತೆ ಮದುವೆಯಾಗೋಕೆ ಒಪ್ಕೊಂಡ್ಮೇಲೆ ಮುಗೀತು. ತಹಸೀನ್ ಆಕೆಯ ತಾಯಿ ಬೇಗಂ ಬಾನು, ತಹಸೀನ್ ಸೋದರ ಮಾವ ಇಬ್ರಾಹಿಂ ಖಾನ್ ದಾಬಲ್ ಸಾಬ್ ವಿಶಾಲ್ನನ್ನು ಮುಳಗುಂದ ನಾಕಾ ಬಳಿ ಇರುವ ಒಮರಬೀನ್ ಕತಾಬ್ ಮಸೀದಿಗೆ ಕರ್ಕೊಂಡು ಹೋಗಿ ಮುಸ್ಲಿಂ ಉಡುಗೆ ತೊಡುಗೆ ತೊಡಿಸ್ತಾರೆ. ಕಣ್ಣಿಗೆ ಕಾಡಿಗೆ ಹಚ್ತಾರೆ. ತಲೆಗೆ ಟೋಪಿ ಹಾಕಿ ಮುಸ್ಲಿಂ ಸಂಪ್ರದಾಯದಂತೆ ನಿಖಾ ಮಾಡಿಬಿಡ್ತಾರೆ. ಆದ್ರೆ ಅಷ್ಟಕ್ಕೆ ವಿಶಾಲ್ ಕುಮಾರ್ ಸಂಕಷ್ಟ ನಿಲ್ಲೋದೇ ಇಲ್ಲ. ನಿಜವಾದ ಸಂಕಷ್ಟ ಶುರುವಾಗೋದೆ ಅಲ್ಲಿಂದ. ಮುಸ್ಲಿಂ ಸಂಪ್ರದಾಯದಂತೆ ಮದುವೆಯಾದ್ರೆ ಸಾಕು ಅಂತಿದ್ದ ತಹಸೀನ್ ಕುಟುಂಬ ಹೊಸ ವರಸೆ ತೆಗೆಯುತ್ತೆ. ತಹಸೀನ್ ಫ್ಯಾಮಿಲಿಯ ಟಾರ್ಚರ್ಗೆ ಕಂಗಾಲಾಗ್ತಾನೆ ವಿಶಾಲ್. ಮುಸ್ಲಿಂ ಸಂಪ್ರದಾಯ ಪ್ರಕಾರ ಮಾಡ್ಕೊಂಡವ್ರು ಅವ್ರು. ಇಲ್ಲಿ ಮಸೂತಿ ಕರ್ಕೊಂಡು ಹೋಗಿ ಜುಬ್ಬಾ ಪೈಜಾಮ ಹಾಕಿ ಟೊಪ್ಗೆ ಹಾಕಿ ನಂಗೆ ಕಾಡಿಗೆ ಹಚ್ಚಿ ಕಿವ್ಯಾಗಿನ ರಿಂಗ್ ತೆಗಿಸಿ ಎಲ್ಲ ಮಾಡಿ ಅವರು ಸಂಪ್ರದಾಯ ಪ್ರಕಾರ ಮಾಡ್ಕೊಂಡು ಅಲ್ಲಿ ಬೆಡಿಯಾರಾಗ ಬಂದು ಮನ್ಯಾಗಿ ನೀನು ಎಲ್ಲ ನಮ್ದ ಮಾಡ್ಕೊಂಡು ಹೋಗ್ಬೇಕು. ನೀನು ಅಲ್ಲ ಒಬ್ಬನ ಯಾರು ದೇವ್ರಿಲ್ಲ, ನೀನು ನಮ್ಮ ಸಂಪ್ರದಾಯ ನಿಮ್ಮ ಕೊರ್ಮ ಸಮಾಜ ಸಣ್ಣದದು, ಅದು ಮಾಡಬಾರ್ದು. ನೀನು ನಮ್ಮ ಸಮಾಜಕ್ಕೆ ಬರಬೇಕು, ನಮ್ಮ ಸಮಾಜ ನಡ್ಸ್ಕೊಂಡು ಹೋಗ್ಬೇಕು. ಇಲ್ಲ ಹಿಂಗೆಲ್ಲ ನಂಗೆ ಮಾನಸಿಕ ಟಾರ್ಚರ್ ಕೊಟ್ಟಾರೆ ಇವರು. ನೀನು ಮುಸ್ಲಿಂ ಥರಾನೇ ಇರಬೇಕು ಅಂತ ಧಮ್ಕಿ. ಮದುವೆಗೂ ಮುಂಚೆಯಿಂದಲೂ 5 ಬಾರಿ ನಮಾಜ್ ಮಾಡಬೇಕು, ಜಮಾತ್ಗೆ ಹೋಗ್ಬೇಕು ಅಂತ ತಹಸೀನ್ ಕುಟುಂಬ ಪೀಡಿಸ್ತಾಗಿತ್ತಂತೆ. ಮದುವೆ ಆದ್ಮೇಲೆ ಮತ್ತಷ್ಟು ಕಾಡೋಕೆ ಮುಂದಾಯ್ತಂತೆ. ಮುಸ್ಲಿಂ ಥರಾನೇ ಇರಬೇಕು ಅಂತ ಧಮ್ಕಿ ಕೂಡ ಹಾಕ್ತಾಗಿದ್ರಂತೆ. ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಮದುವೆಯಾಗಿರೋ ವಿಚಾರ ವಿಶಾಲ್ ಕುಟುಂಬಕ್ಕೂ ಗೊತ್ತಾಗಿದ್ದು, ಹಿಂದೂ ಸಂಪ್ರದಾಯದಂತೆ ಮದುವೆ ಮಾಡೋಕೆ ನಿರ್ಧಾರ ಮಾಡಿಕೊಂಡಿದೆ. ಮೊದಲು ಇದಕ್ಕೆ ಒಪ್ಪಿದ್ದ ತಹಸೀನ್ ಕುಟುಂಬ ನಂತರ ಬೇಡವೇ ಬೇಡ ಅಂತ ಹೇಳಿದೆ.
ವಿಶಾಲ್ಗೆ ಮುಸ್ಲಿಂ ಧರ್ಮವನ್ನೇ ಫಾಲೋ ಮಾಡಿಕೊಂಡಿರುವಂತೆ ಒತ್ತಡ ಹೇರಲಾಗ್ತಿದ್ಯಂತೆ. ಬೆಟಗೇರಿ ಗದಗ ಅಲ್ಲೇ ನಾವು ಒಂದು ಹುಡುಗಿನ ಲವ್ ಮಾಡಿದ್ದೆ ರೀ, ಮುಸಲ್ಮಾನ್ ಹುಡುಗಿಗೆ 3 ವರ್ಷ ಲವ್ ಮಾಡಿದ್ವಿ. ಲವ್ ಮಾಡಿದ ಮ್ಯಾಗ ಆಕಿ ಮದುವೆ ಮಾಡ್ಕೊಳ್ಳೋನು ಅಂತಂದ್ಲು. ಇಷ್ಟು ಲಘು ಬೇಡ ತಡಿ ಇನ್ನೂ ಅಂತಂತಂದೆ. ಇಲ್ಲ ನಮ್ಮ ಮನ್ಯಾಗ ನಮ್ಮವ್ರು ಇದನ್ನು ಮಾಡತ್ತಾರ, ಅದಕ್ಕೆ ಮಾಡ್ಕೊಳ್ಳೋಣ ಅಂತ ನಂಗೆ ಫೋರ್ಸ್ ಮಾಡಿ ನಾ ಸಾಯ್ತೀನಿ ಹಿಂಗೆ ಅಂತಂದು ನನ್ನ ಜೊತೆ ನೀನು ರಿಜಿಸ್ಟರ್ ಮ್ಯಾರೇಜ್ ಆಗಬೇಕಂತಂದ್ಲು. ರಿಜಿಸ್ಟರ್ ಮ್ಯಾರೇಜ್ ಆದ್ಯ ರೀ ಎದ್ರಿ. ಆಗಿನ ಮ್ಯಾಗ ಒಳ್ಳೆ ಅವ್ರ ಮನ್ಯಾಗ ಆಕಿಗೆ ತಲೆ ತುಂಬಿದ್ರು. ಅವ್ನು ನಮ್ಮ ಮಂದ್ಯಾಗ ಕರ್ಸ್ಕೊ ಅಂತಂತ ಅವ್ರ ಮಾಮರು ತುಂಬಿನ ಮ್ಯಾಗ ನನಗೆ ಮತಾಂತರ ಮಾಡಿದ್ರಿ ಅವರು. ಇಲ್ಲೇ ಶಾಹಿ ದರ್ಬಾರ್ ಐತಲ್ರಿ ಅಲ್ಲಿ ಮಗ್ಗಲ KB ಬಾಜು ಅಲ್ಲೇ ಆ ಮಸೂತಿ ಕರ್ಕೊಂಡೋಗಿ ಮತಾಂತರ ಮಾಡಿದ್ರೆ ನಂಗೆ ಗೊತ್ತಿರ್ಲಾರ. ಇಲ್ಲ ನಮ್ದು ಹಂಗೆ ಒಂದು ಮದುವೆ ಅಂತಂದು ಕರ್ಕೊಂಡೋಗಿ ನಂಗೆ ಮತಾಂತರ ಮಾಡಿ ಮದುವೆ ಮಾಡಿದ್ರೆ. ಮದುವೆ ಆಗಿನ ಮೇಲೆ ನನಗೆ ನೀ ಜಮಾತಿಗೆ ಹೋಗ್ಬೇಕು, ಇಸ್ಮಾಕ್ಕೆ ಹೋಗ್ಬೇಕು, ನಮಾಜ್ ಮಾಡ್ಬೇಕು ನೀ 5 ಹೊತ್ತು ಅಂತ ನಂಗೆ ಟಾರ್ಚರ್ ಮಾಡಿದ್ದಾರೆ, ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ. ವಿಶಾಲ್ಗೆ ಗೊತ್ತಿಲ್ಲದೆ ಹೆಸರು ಕೂಡ ಬದಲಾಯಿಸಿದ್ರು. ವಿಶಾಲ್ಗೆ ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಿದ್ಯಂತೆ ತಹಸೀನ್ ಕುಟುಂಬ. ವಿಶಾಲ್ಗೆ ಅರಿವಿಲ್ಲದೆ ನಿಖಾ ನಾಮಾದಲ್ಲಿ ಆತನ ಹೆಸರನ್ನ ವಿರಾಜ್ ಸಾಬ್ ಅಂತ ದಾಖಲಿಸಲಾಗಿದ್ಯಂತೆ. ನಿಖಾ ದಫ್ತರ್ನಲ್ಲಿ, ಅಂದರೆ ಮದುವೆ ರಿಜಿಸ್ಟರ್ನಲ್ಲಿ ಬದಲಾದ ಹೆಸರನ್ನ ಉರ್ದುವಿನಲ್ಲಿ ಬರೆಯಲಾಗಿದ್ಯಂತೆ. ನನ್ನನ್ನು ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡೋಕೆ ಏನೇನು ಮಾಡಬೇಕು ಎಲ್ಲವನ್ನೂ ತಹಸೀನ್ ಕುಟುಂಬ ಮಾಡ್ತಿದೆ ಅಂತ ಆರೋಪಿಸುತ್ತಿದ್ದಾನೆ ವಿಶಾಲ್. ಇದೇ ವಿಚಾರದಲ್ಲಿ ತನ್ನನ್ನು ಮತ್ತು ತಹಸೀನ್ಲನ್ನ ದೂರ ಮಾಡೋಕೆ ಆಕೆಯ ಕುಟುಂಬ ಯತ್ನಿಸ್ತಿದೆ ಅನ್ನೋ ಆರೋಪವನ್ನು ಮಾಡ್ತಿದ್ದಾನೆ ವಿಶಾಲ್. ನಾನು ನಮಾಜ್ ಮಾಡೋದು ಫೋಟೋ ತೆಗಿತಿದ್ದಾರೆ. ಫೋಟೋ ತೆಗೆದು ಹುಡುಗಿಗೆ ಹಾಕ್ತಿದ್ದ. ಆ ಹುಡುಗಿಗೆ ನಾನು ಹಾಕ್ಬೇಕ್ರಿ ಅದನ್ನು. ನನ್ನ ಫೋನ್ಯಾಗ ಫೋಟೋ ತೆಗಿತಿದ್ದಾರೆ. ನನ್ನ ಫೋನ್ ಒಳಗೆ ಫೋಟೋ ತೆಗೆದಿನ ಮ್ಯಾಗ ನಂಗೆ ಕೈಯಾಗ ಕೊಡ್ತಿದ್ದಲ್ಲ, ಅವಾಗ ನಾ ಹುಡುಗಿಗೆ ಹಾಕ್ಬೇಕ್ರಿ. ಅದನ್ನ ಮಾಡ್ತಾನೆ ಇಲ್ಲ ಅಂತ ಅನ್ನೋದಕ್ಕೆ ಅವ್ರ ಮಾಮನ ಕಳಿಸಿಲ್ಲ ರೀ. ಅವ ದಾವಲ್ ಸಾಬ್ ಇಬ್ರಾನ್ ಕಾಮ. ನನ್ನ ಹರಿವಿರ್ಲಾರ ನಂಗೆ ಗೊತ್ತಿರ್ಲಾರ ರೀ. ವಿರಾಜ್ ಸಾಬ್ ಅಂತಂದು ಮಾಡ್ಯಾರ ರೀ ಅವ್ರ ಹೆಸರು. ನನಗೆ ಹೇಳಿಲ್ರಿ ಅವ್ರು ಏನು ಹಿಂಗೆ ಮಾಡತ್ತೀವಿ ಇಲ್ಲ ಅಂತಂದು ನಂಗೆ ಫುಲ್ ಫೋರ್ಸ್ ಮಾಡಿ ನಂಗೆ ಚಿತ್ರಹಿಂಸೆ ಮಾನಸಿಕ ಟಾರ್ಚರ್ ಭಾಳ ಕೊಟ್ಟಾರ್ರಿ ಅವರು. ಪ್ರೀತಿ ಹೆಸರಲ್ಲಿ ಯುವಕನನ್ನ ಮತಾಂತರ ಮಾಡೋಕೆ ಯತ್ನಿಸಿರೋ ಆರೋಪ ಗದಗ್ನಲ್ಲಿ ಸಂಚಲನ ಸೃಷ್ಟಿಸಿದೆ. ಹಿಂದೂ ಪರ ಸಂಘಟನೆಗಳು ವಿಶಾಲ್ ಪರ ನಿಂತಿವೆ. ವಿಶಾಲ್ಗೆ ನ್ಯಾಯ ಸಿಗಬೇಕು ಅಂತ ಹಿಂದೂ ಪರ ಸಂಘಟನೆಗಳ ಮುಖಂಡರು ಆಗ್ರಹಿಸಿದ್ದಾರೆ. ವಿಶಾಲ್ ಗೋಕಾವಿ ಅನ್ನೋ ಯುವಕನನ್ನ ಪ್ರೀತಿಯ ಹೆಸರಿನಲ್ಲಿ ಅವನನ್ನು ನಮಾಜ್ ಮಾಡೋಕ್ಕಿರ್ಬೋದು, ಜಮಾತಿ ಕಳಿಸೋದಿರ್ಬೋದು, ಮತ್ತು ಕಣ್ಣಿಗೆ ಕಾಡಿಗೆ ಹಚ್ಚೋದಿರ್ಬೋದು, ಅಲ್ಲಾ ಒಬ್ಬನೇ ದೇವರನ್ನು ಪಠಿಸೋದಿರ್ಬೋದು. ಈ ರೀತಿ ಆ ಯುವಕನನ್ನು ಈ ಪ್ರೀತಿ ಹೆಸರಿಟ್ಕೊಂಡು ನೀನು ಅಕಸ್ಮಾತ್ ನೀನು ಪ್ರೀತಿ ನಿರಾಕರಿಸಿದೆ ಅಂದರೆ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ನೋಡಿ ನಾನು ಅಂಥೇಳಿ ಹೆದರಿಸಿ ಆ ಯುವಕನನ್ನು ವಿಶಾಲ್ ಇದ್ದವನನ್ನು ವಿರಾಜ್ ಸಾಬ್ ಅಂಥೇಳಿ ಅವನ ಹೆಸರು ಬದಲಾವಣೆ ಮಾಡಿ ಅಗದಿ ಎಲ್ಲರಿಗೂ ಗೊತ್ತಾಗೋಂಗೆ ಅವ್ನು ಮತಾಂತರ ಮಾಡಿ ಆ ಯುವಕನನ್ನು ಇವತ್ತು ಹಾದಿ ತಪ್ಪಿಸುವಂಥ ಕೆಲಸ ಈ ಮುಸ್ಲಿಂ ಕೆಲ ಸಂಘಟನೆಯವರು ಗದಗ ನಗರದೊಳಗೆ ಮಾಡ್ತಾಯಿದ್ದಾರೆ. ನಾವು ಒಂದನ್ನು ಗಮನಿಸಬೇಕು. ಇಡೀ ದೇಶಾದ್ಯಂತ ಈಗ ಜಾಂಗೂರ್ ಬಾಬಾನ ವಿಷಯ ತಮಗೆಲ್ಲರಿಗೂ ಗೊತ್ತಿರಬೇಕು. ಹೆಣ್ಮಕ್ಳನ್ನು 3000 ಜನಕ್ಕೂ ಅಧಿಕರನ್ನು ಮತಾಂತರ ಮಾಡೋಣ ಅಂತೇಳಿ. ನೋಡಿರಿ, ನಮ್ಮಲ್ಲಿ ಕೂಡ ಗದಗ ನಗರದಲ್ಲೂ ಕೂಡ ಇದೇ ರೀತಿ ಇದೇ ಮಾದರಿ ಒಳಗೆ ಜಾಂಗೂರ್ ಬಾಬಾನ ರೀತಿ ಮಾದರಿದೊಳಗೆ ಕೂಡ ಗದಗ ನಗರದಲ್ಲೂ ಕೂಡ ವಿಶಾಲ್ ಎಂಬ ಯುವಕನನ್ನು ಮತಾಂತರ ಮಾಡಿದ್ರೆ. ಅದು ಮಸೀದಿ ಒಳಗೆ ಕರ್ಕೊಂಡೇ ಮತಾಂತರ ಮಾಡ್ಯಾರ. ವಿಶಾಲ್ ತನಗೆ ನ್ಯಾಯ ಬೇಕು ಅಂತ ಹೋರಾಡ್ತಾಗಿದ್ದಾನೆ. ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ಕೂಡ ನೀಡಿದ್ದಾನೆ. ಬಲವಂತದ ಮತಾಂತರ ಮಾಡಿ ಮಾನಸಿಕ ಕಿರುಕುಳ ನೀಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ಅಂತ ದೂರಿನಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ. ಪ್ರೇಮದ ಹೆಸರಿನಲ್ಲಿ ಯುವಕನಿಗೆ ಅನ್ಯಾಯವಾಗಿದೆ. ಬಲವಂತದ ಮತಾಂತರ ನಡೆದಿದ್ಯಾ ಅನ್ನೋ ಬಗ್ಗೆ ಪೊಲೀಸರು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಿದ್ದು ಸತ್ಯ ಹೊರಬರಬೇಕಿದೆ.